ನಮಸ್ಕಾರ ಸ್ನೇಹಿತರೆ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಯಾಗಿರೋ ದರ್ಶನ್ ಜೈಲಲ್ಲಿದ್ದಾರೆ. ಆದರೆ ಆರೋಪಿ ದರ್ಶನ್ ನನಗೆ ಜೈಲಲ್ಲಿ ಚೆನ್ನಾಗಿರೋ ಕಂಬಳಿ ಕೊಡ್ತಾ ಇಲ್ಲ, ದಿಮ್ ಕೊಡ್ತಾ ಇಲ್ಲ ಅಂತ ಕೋರ್ಟ್ಗೆ ಅರ್ಜಿ ಹಾಕಿದ್ರು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ಕೋರ್ಟ್ಗೆ ಹಾಜರು ಕೂಡ ಆಗಿದ್ರು. ನ್ಯಾಯಾಧೀಶರ ಮುಂದೆ ನನಗೆ ಜೈಲಲ್ಲಿ ತುಂಬಾ ಚಳಿ ಆಗ್ತಿದೆ, ಈಗಂತೂ ವೆದರ್ ತುಂಬಾ ಕೋಲ್ಡ್ ಇದೆ, ಜೈಲಧಿಕಾರಿಗಳು ಕೊಟ್ಟಿರೋ ಹೊದಿಕೆ ಚಳಿ ತಡಿತಾ ಇಲ್ಲ, ರಾತ್ರಿ ನಿದ್ದೆನೂ ಬರ್ತಾ ಇಲ್ಲ, ಚೆನ್ನಾಗಿರೋ ಹೊದಿಕೆ ಕೊಡಿ ಅಂತ ಬೇಡ್ಕೊಂಡಿದ್ದಾರೆ. ಜಡ್ಜ್ ಕೂಡ ಜೈಲಧಿಕಾರಿಗಳಿಗೆ ಚಾರ್ಜ್ ಮಾಡಿದ್ರು. ಆರೋಪಿ ರತ್ನಗಂಬಳಿ ಕೇಳ್ತಾ ಇಲ್ಲ, ಮಾಮೂಲಿ ಕಂಬಳಿ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಕೊಡೋಕೆ ಏನ್ ಸಮಸ್ಯೆ ಅಂತ ತರಾಟೆಗೆ ತಗೊಂಡ್ರು. ಹಾಗಿದ್ರೆ ಆರೋಪಿ ದರ್ಶನ್ಗೆ ಯಾಕೆ ಅಧಿಕಾರಿಗಳು ಕಂಬಳಿ ಕೊಡ್ತಾ ಇಲ್ಲ, ಹೊದಿಕೆ ಕೊಡೋಕೆ ಏನ್ ಸಮಸ್ಯೆ, ಜೈಲು ಮ್ಯಾನ್ಯುವಲ್ ಪ್ರಕಾರ ಒಬ್ಬ ಕೈದಿಗೆ ಏನ್ ಕೊಡಬೇಕು, ಎಲ್ಲ ವಿಚಾರಗಳನ್ನ ಈ ವರದಿಯಲ್ಲಿ ನಾವು ಅರ್ಥ ಮಾಡ್ಕೊಳ್ತಾ ಹೋಗೋಣ. ಕಡೆ ತನಕ ಮಿಸ್ ಮಾಡಿದೆ ನೋಡಿ. ಹಾಗೆ ಸ್ನೇಹಿತರೆ, ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಆಸಕ್ತರು ನೀವು ಕೂಡ ಮಸ್ತ್ಮಗ ಪ್ರೀಮಿಯಂ ಮೆಂಬರ್ ಆಗಬಹುದು. ಸಾಲು ಸಾಲಾಗಿ ಬರ್ತಿರೋ ಮೆಂಬರ್ ಓನ್ಲಿ ವಿಡಿಯೋಸನ್ನು ನೀವು ಕೂಡ ನೋಡಬಹುದು. ಹಾಗೆ 7 ಸ್ಯಾಂಡ್ಸ್ನವರ ನೆಕ್ಸ್ಟ್ ಟ್ರಿಪ್ ತಮಿಳುನಾಡು, ರಾಮೇಶ್ವರಂ ಎಲ್ಲೆಲ್ಲಿ ಹೋಗೋ ಡೀಟೇಲ್ಸ್ ಇಲ್ಲಿದೆ. ಸ್ಕ್ರೀನ್ಶಾಟ್ ತಗೊಳ್ಳಿ, ಆಸಕ್ತರು ಕಾಲ್ ಮಾಡಿ. ದರ್ಶನ್ಗೆ ಯಾಕೆ ಕಂಬಳಿ ಕೊಡ್ತಾ ಇಲ್ಲ? ಸ್ನೇಹಿತರೆ, ರೇಣುಕಾಸ್ವಾಮಿ ಕೊಲೆ ಕೇಸಲ್ಲಿ ಪ್ರಕರಣದ ಆರೋಪಿಗಳ ವಿರುದ್ಧ ಚಾರ್ಜ್ ಶೀಟ್ ಕೂಡ ಕೋರ್ಟ್ಗೆ ಸಲ್ಲಿಕೆಯಾಗಿದೆ. ಕೋರ್ಟ್ ದರ್ಶನ್ ಸೇರಿ 17 ಮಂದಿ ವಿರುದ್ಧ ಆರೋಪ ಕೂಡ ನಿಗದಿಗೊಳಿಸಿದೆ. ಆದರೆ ದರ್ಶನ್ ತಮ್ಮ ಮೇಲಿನ ಎಲ್ಲ ಆರೋಪಗಳನ್ನು ನಿರಾಕರಿಸಿದ್ದಾರೆ. ದರ್ಶನ್ ಈಗ ಇನ್ನೂ ಅಂಡರ್ ಟ್ರಯಲ್ ಕೈದಿ, ಅಂದರೆ ಅವರ ವಿರುದ್ಧ ಇನ್ನೂ ಆರೋಪ ಇದೆ. ದರ್ಶನ್ ವಿರುದ್ಧ ಕಾನೂನು ಪ್ರಕ್ರಿಯೆ ಮುಗಿಯೋ ತನಕ ಜೈಲಲ್ಲೇ ಇರಬೇಕು. ಆದರೆ ಜೈಲಧಿಕಾರಿಗಳು ಮಾತ್ರ ಅವರಿಗೆ ಕಂಬಳಿ ಕೊಡ್ತಾ ಇಲ್ಲ. ಇದಕ್ಕೆ ಹಲವು ಕಾರಣವನ್ನ ಮುಂದಿಡಲಾಗ್ತಿದೆ. ನಟ ದರ್ಶನ್ ಈ ಹಿಂದೆ ಬಳ್ಳಾರಿ ಜೈಲಿನಲ್ಲಿದ್ರು ಕೂಡ ಅಲ್ಲಿ ಬೆನ್ನೋವಿನ ಸಮಸ್ಯೆ ಇದೆ ಅಂತ ಹೇಳಿ ಚಿಕಿತ್ಸೆಗಾಗಿ ಜಾಮೀನು ತಗೊಂಡಿದ್ರು. ಆದರೆ ಜೈಲಿನಿಂದ ಆಚೆ ಬಂದ ತಕ್ಷಣ ಯಾವುದೇ ಆಪರೇಷನ್ ಮಾಡಿಸ್ಕೊಳ್ಳೇ ಇಲ್ಲ. ಸಿನಿಮಾ ಶೂಟಿಂಗ್, ಪ್ರವಾಸ ಎಲ್ಲ ಮಾಡ್ತಾ ಇದ್ರು. ಇದನ್ನೆಲ್ಲ ನೋಡಿದ ಸುಪ್ರೀಂ ಕೋರ್ಟ್ ಆರೋಪಿಯ ಬೇಲ್ ಕೂಡ ಕ್ಯಾನ್ಸಲ್ ಮಾಡಿತು. ಜೊತೆಗೆ ಈ ಹಿಂದೆ ದರ್ಶನ್ಗೆ ಪರಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯ ಕೊಡ್ತಾ ಇದೆ ಅಂತ ಹೇಳಿ ಕೋರ್ಟ್ ಗಮನ ಹರಿಸಿ ನಮಗೆ ಕ್ಲಾಸ್ ತಗೊಂಡಿತ್ತು. ಇದೆಲ್ಲ ಅಂಶಗಳು ಆರೋಪಿಗೆ ಮುಳುವಾದವು. ಸುಪ್ರೀಂ ಕೋರ್ಟ್ ಪೊಲೀಸ್ ಇಲಾಖೆಗೆ ತುಂಬಾ ಸ್ಟ್ರಿಕ್ಟ್ ಆಗಿ ವಾರ್ನ್ ಮಾಡಿತ್ತು. ಇನ್ನೊಮ್ಮೆ ಹಿಂಗಾಗಬಾರದು, ರಾಜಾತಿಥ್ಯ ಕೊಡಂಗಿಲ್ಲ, ಮಾಮೂಲಿ ಕೈದಿ ನೋಡ್ಕೊಂಡಂಗೆ ನೋಡ್ಕೋಬೇಕು ಅಂತ ಹೇಳಿ ಎಚ್ಚರಿಕೆ ಕೊಟ್ಟಿತ್ತು ಪೊಲೀಸರಿಗೆ. ಆದರೆ ಸುಪ್ರೀಂ ಕೋರ್ಟ್ನ ಈ ಆದೇಶವನ್ನ ಈಗ ಪೊಲೀಸರು ತುಂಬಾ ಓವರ್ ಸ್ಟ್ರಿಕ್ಟ್ ಆಗಿ ಫಾಲೋ ಮಾಡ್ತಿದ್ದಾರೆ ಅನ್ನೋ ಆರೋಪವನ್ನು ಮಾಡಲಾಗಿತ್ತು. ಅಂದರೆ ಆರೋಪಿಗೆ ಯಾವುದೇ ರೀತಿಯ ಸೌಲಭ್ಯಗಳನ್ನೇ ಕೊಡ್ತಿಲ್ಲ ಅಂತ ದರ್ಶನ್ ಪರ ವಕೀಲರು ಹೇಳಿದ್ರು. ಜೈಲು ಮ್ಯಾನ್ಯುವಲ್ ಪ್ರಕಾರ ಕೂಡ ಯಾವುದೇ ಸೌಲಭ್ಯ ಕೊಡ್ತಿಲ್ಲ ಅಂತ ಹೇಳಿ ಹೇಳಿದ್ರು. ಜೈಲು ಮ್ಯಾನ್ಯುವಲ್ನಲ್ಲಿ ಇರೋದೇನು ಹಾಗಾದ್ರೆ ಅದನ್ನು ತಿಳ್ಕೊಳ್ಳೋಣ ನಾವೀಗ. ಒಬ್ಬ ಆರೋಪಿಗೆ ಯಾವ ರೀತಿ ಕನಿಷ್ಠ ಸೌಲಭ್ಯಗಳನ್ನು ಅಧಿಕಾರಿಗಳು ಕೊಡಬೇಕು ಅಂತ ನೋಡಿದ್ರೆ, NHRC ರಾಷ್ಟ್ರೀಯ ಮಾನವ ಹಕ್ಕು ಆಯೋಗದ ಪ್ರಕಾರ ಓರ್ವ ಕೈದಿಗೆ ಉತ್ತಮ ಹಾಗೂ ಪೌಷ್ಟಿಕ ಆಹಾರ ಮತ್ತು ಶುದ್ಧ ನೀರನ್ನ ಕೊಡಬೇಕು. ಕೈದಿ ವಾಸ ಮಾಡೋ ಜೈಲಿನ ಬ್ಯಾರಕ್ ಸ್ವಚ್ಛವಾಗಿ ವಾಸಕ್ಕೆ ಯೋಗ್ಯವಾಗಿರಬೇಕು. ಸ್ನಾನ ಮಾಡೋಕೆ ಬಾತ್ರೂಮ್, ಟಾಯ್ಲೆಟ್ ಎಲ್ಲ ಕರೆಕ್ಟ್ ಆಗಿರಬೇಕು. ಕೈದಿ ಮಲಗೋಕೆ ಅಗತ್ಯವಾಗಿರುವ ಹಾಸಿಗೆ ಹಾಗೂ ಬಟ್ಟೆಗಳನ್ನು ಕೊಡಬೇಕು. ಅಂದರೆ ಯಾವ ರೀತಿಯ ಹಾಸಿಗೆ ಕೊಡಬೇಕು ಅಂತ ಮ್ಯಾನ್ಯುವಲ್ನಲ್ಲಿ ಮೆನ್ಷನ್ ಮಾಡಿಲ್ಲ, ಬದಲಾಗಿ ಅಗತ್ಯ ಹಾಸಿಗೆ ಕೊಡಬೇಕು ಅಂತ ಹೇಳಲಾಗಿದೆ. ಆದರೆ 2016ರ ಕೇಂದ್ರ ಸರ್ಕಾರದ ಮಾಡೆಲ್ ಪ್ರಿಸನ್ ಮ್ಯಾನ್ಯುವಲ್ ಪ್ರಕಾರ ಪ್ರೊಟೆಕ್ಷನ್ ಫ್ರಮ್ ಎಕ್ಸ್ಟ್ರೀಮ್ ಕೋಲ್ಡ್ ಆ್ಯಂಡ್ ಹೀಟ್, ಅಂದರೆ ಅತಿ ಚಳಿ ಹಾಗೂ ಸೆಕೆಯಿಂದ ಕೈದಿ ತೊಂದರೆ ಅನುಭವಿಸಬಾರದು ಅಂತ ಹೇಳುತ್ತೆ. ಜೊತೆಗೆ ಕೈದಿಗಳಿಗೆ ಅವರ ಆರೋಗ್ಯ ಕಾಪಾಡಿಕೊಳ್ಳೋಕೆ ಚಿಕಿತ್ಸೆ, ಮೆಡಿಸಿನ್ ಎಲ್ಲ ಇರಲೇಬೇಕು. ಕೈದಿಗಳಿಗೆ ಮನರಂಜನೆ ಕೂಡ ಅತಿ ಮುಖ್ಯ ಅಂತ ಹೇಳಲಾಗಿದೆ. ಮನರಂಜನೆ, ರಿಕ್ರಿಯೇಷನ್, ಅಂದರೆ ಪರಪನ ಅಗ್ರಹಾರದಲ್ಲಿ ಮಾಡ್ತಿದ್ರಲ್ಲ ಚಿಕನ್ ಪಾರ್ಟಿ, ಮೊಬೈಲ್ ಬಳಕೆ, ಆ ಥರ ಅಲ್ಲ. ಕೈದಿಗಳಿಗೆ ವ್ಯಾಯಾಮ, ವಾಕಿಂಗ್, ಆಟ ಆಡೋಕೆ ಒಂದಷ್ಟು ವ್ಯವಸ್ಥೆ ಕೈದಿಗಳ ನಡುವೆನೆ, ಇವುಗಳನ್ನೆಲ್ಲ ಬೇಸಿಕ್ ಮಿನಿಮಮ್ ನೀಡ್ಸ್ ಅಂತ ಪರಿಗಣಿಸಲಾಗಿದೆ. ಆದರೆ ಪ್ರತಿ ರಾಜ್ಯಗಳು ಅವರದೇ ಆದ ಜೈಲ್ ಮ್ಯಾನ್ಯುವಲ್ಗಳನ್ನು ಹೊಂದಿರ್ತವೆ. ಬೇರೆ ಬೇರೆ ರಾಜ್ಯಗಳಲ್ಲಿ ಕೆಲ ಜೈಲು ನಿಯಮಗಳು ಚೇಂಜಸ್ ಕೂಡ ಮಾಡ್ಕೊಂಡಿರ್ತಾರೆ. ನಿಯಮ ಏನು ಬದಲಾದರೂ ಕೂಡ ಈ ತನಕ ಹೇಳಿರೋ ಕನಿಷ್ಠ ಸೌಲಭ್ಯಗಳನ್ನು ಒಬ್ಬ ಕೈದಿಗೆ ಜೈಲಧಿಕಾರಿಗಳು ಒಂದಲ್ಲ ಒಂದು ರೂಪದಲ್ಲಿ ಕೊಡಲೇಬೇಕು. ಫೋನ್ ಕೂಡ ಮಾಡಬಹುದು. ಬೇಸಿಕ್ ನೀಡ್ಸ್ ಜೊತೆ ಇನ್ನೂ ಹಲವು ಸೌಲಭ್ಯಗಳನ್ನು ಜೈಲಲ್ಲಿ ಕೈದಿಗಳಿಗೆ ಕೊಡಬೇಕು. ಇವುಗಳನ್ನು ಅಗತ್ಯ ಅನ್ನೋದಕ್ಕಿಂತ ಹೆಚ್ಚಾಗಿ ಒಬ್ಬ ಕೈದಿಯ ಹಕ್ಕುಗಳು ಅಂತ ಹೇಳ್ಬೋದು. ಅದರಲ್ಲಿ ಕೈದಿಗೆ ಕಾನೂನು ನೆರವು ಇರಬೇಕು. ಈಸಿಯಾಗಿ ಅರ್ಥ ಮಾಡ್ಕೊಳ್ಬೇಕು ಅಂದರೆ ಕೈದಿ ಕೋರ್ಟ್ ಕೇಸ್ ಫೈಟ್ ಮಾಡೋಕೆ ಎಲ್ಲ ರೀತಿಯ ವ್ಯವಸ್ಥೆ ಇರಬೇಕು. ಲಾಯರ್ ಫೀ ಕೊಡೋಕೆ ಆಗಲ್ಲ ಅಂದರೆ ಫ್ರೀ ಲೀಗಲ್ ಏಡ್ ಅಥವಾ ಸಹಾಯ ಕೊಡಬೇಕು. ತನ್ನ ಕೇಸ್ ಸಂಬಂಧಪಟ್ಟ ದಾಖಲೆ, ಕೋರ್ಟ್ಗೆ ಅರ್ಜಿ ಹಾಕೋಕೆ ಸಹಾಯವನ್ನು ಒದಗಿಸಬೇಕು. ಇನ್ನು ಕೈದಿಗಳಿಗೆ ಹೊರ ಜಗತ್ತಿನೊಂದಿಗೆ ಸಂಪರ್ಕ ಹೊಂದೋಕೆ, ತನ್ನ ಸಂಬಂಧಿ ಹಾಗೂ ವಕೀಲರನ್ನ ಜೈಲಲ್ಲಿ ಭೇಟಿಯಾಗೋಕೆ, ಹಾಗೆ ಕಾಲ್ ಮಾಡೋಕೆ ಹಲವು ರಾಜ್ಯಗಳಲ್ಲಿದೆ ಅವಕಾಶ ಇದೆ. ಹಾಗಂತ ಇವರಿಗೆ ಫೋನ್ ಕೊಟ್ಟು ಯಾರಿಗಾರು ಫೋನ್ ಮಾಡ್ಕೊಳ್ಳಿ ಅಂತಲ್ಲ, ಜೈಲಿನ ಫೋನ್ ಮೂಲಕ ನಿಗದಿತ ನಿಮಿಷಗಳು, ಇಂತಿಷ್ಟು ನಿಮಿಷಗಳು ಮಾತ್ರ ಅಂಥೇಳಿ ನಿಗದಿತ ಸಮಯದಲ್ಲಿ ಒಂದಷ್ಟು ಕಾಲ್ಸ್ ಮಾಡೋಕ್ಕೆ ಅವಕಾಶ ಕೊಡೋ ರೀತಿ. ಹಾಗೆ ಕೈದಿಗೆ ಪರೋಲ್ ವಿಚಾರಕ್ಕೆ ಬಂದರೆ
ಎಮರ್ಜೆನ್ಸಿ ಟೈಮ್ನಲ್ಲಿ ಕೈದಿಗಳಿಗೆ ಪರೋಲ್ ಕೊಡಬೇಕು. ಅಂದರೆ ಜೈಲಿನ ಅವಧಿಯಲ್ಲೇ ರಜೆ ರೀತಿಯಲ್ಲಿ ಅದು ಆ ರೀತಿ ಕೊಡಬೇಕು. ಜೊತೆಗೆ ಇನ್ನೊಂದು ಫರ್ಲೋ ಅಂತ ಬರುತ್ತೆ. ಇದರ ಅಡಿ ಕೈದಿಗಳು ಉತ್ತಮ ನಡವಳಿಕೆ ತೋರಿದ್ರೆ ಅವ್ರನ್ನ ಕೆಲ ದಿನಗಳ ಕಾಲ ಬಿಡುಗಡೆ ಮಾಡಿ ಮತ್ತು ವಾಪಸ್ ಬನ್ನಿ ಅಂತ ಹೇಳ್ಬೋದು. ಈ ಬಗ್ಗೆ ಜೈಲಾಧಿಕಾರಿಗಳು ಕಾನೂನು ಆಧರಿಸಿ ನಿರ್ಧಾರ ಮಾಡ್ತಾರೆ. ಈ ಫರ್ಲೋ ಕಾನ್ಸೆಪ್ಟ್ ಇರೋದು ಯಾಕೆ ಅಂದರೆ ಪ್ರಿಸ್ನರ್ಸ್ ಉತ್ತಮ ನಡವಳಿಕೆ ಮಾಡಲಿ ಅಂತ. ಇದೆಲ್ಲದರ ಜೊತೆಗೆ ಕೈದಿಗಳಿಗೆ ಅವರ ಬೇಲ್ ಯಾವ ಆಧಾರದ ಕಾರಣದಿಂದ ರಿಜೆಕ್ಟ್ ಆಯಿತು ಅಂತ ಎಕ್ಸ್ಪ್ಲೇನ್ ಮಾಡಬೇಕು. ಏನೋ ವಿಶೇಷವಾಗಿ ಮಹಿಳೆಯರಿಗೆ ಒಂದು ಸಪರೇಟ್ ಕಾನೂನಿದೆ. ಕೈದಿಯಾಗಿರೋ ತಾಯಂದಿರು 6 ವರ್ಷದೊಳಗಿನ ಮಕ್ಕಳನ್ನು ಜೈಲಲ್ಲೇ ಸಾಕೊಳ್ಬಹುದು. ಜೈಲಲ್ಲೇ ಗರ್ಭಿಣಿ ಅಥವಾ ತಾಯಂದಿರಿಗೆ ವಿಶೇಷ ಪೌಷ್ಟಿಕ ಆಹಾರ ಕೊಡಲಾಗುತ್ತೆ. ಮಕ್ಕಳಿಗೆ ಆಟಿಕೆ ಸಾಮಾನು, ಪ್ಲೇ ಏರಿಯಾ, ಮೆಡಿಕಲ್ ಫೆಸಿಲಿಟೀಸ್ ಇರ್ತವೆ. ಹಾಗೆ ಈ ಟೈಮ್ನಲ್ಲಿ ತಾಯಂದಿರನ್ನ ಕೈದಿಗಳ ರೀತಿ ಟ್ರೀಟ್ ಮಾಡಲ್ಲ, ಬದಲಾಗಿ ಪ್ರತ್ಯೇಕವಾಗಿಟ್ಟು ಮಕ್ಕಳ ಬೆಳವಣಿಗೆ ಮೇಲೆ ಜೈಲಿನ ಪ್ರಭಾವ ಬೀರಬಾರ್ದಲ್ವಾ, ಆ ರೀತಿ ನಿಗಾ ಇಡಲಾಗುತ್ತೆ. ಯಾವುದಾದ್ರೂ ಕೈದಿಗಳು ವಿದ್ಯಾಭ್ಯಾಸ ಮಾಡ್ತೀನಿ ಅಂದರೆ ಅಂಥವ್ರಿಗೆ ಜೈಲಲ್ಲಿ ಅವಕಾಶನೂ ಮಾಡಿಕೊಡ್ಬೇಕು. ಮಿನಿಮಮ್ ಲಿಟ್ರಸಿ, ಉನ್ನತ ಶಿಕ್ಷಣ ಮಾಡೋರಿಗೂ ಡಿಸ್ಟೆನ್ಸ್ ಲರ್ನಿಂಗ್, ಲೈಬ್ರರಿ ವ್ಯವಸ್ಥೆಯನ್ನು ಅಧಿಕಾರಿಗಳು ಮಾಡಬೇಕು. ಏನೋ ಶಿಕ್ಷೆಗೆ ಒಳಗಾದ ಕೈದಿಗಳು ಕೆಲಸ ಮಾಡಬೇಕು, ಇದು ಕಂಪಲ್ಸರಿ. ಆದರೆ ವೈದ್ಯರು ಈ ವ್ಯಕ್ತಿ ಕೆಲಸ ಮಾಡೋಕ್ಕೆ ಫಿಟ್ ಇದ್ದಾನೆ ಅಂದರೆ ಮಾತ್ರ ಆತನಿಂದ ಕೆಲಸ ಮಾಡಿಸ್ಬೋದು. ಅವರ ಸ್ಕಿಲ್ ಆಧಾರದ ಮೇಲೆ ಕೈದಿಗೆ ಕೆಲಸ ಕೊಡಲಾಗುತ್ತೆ. ಇಲ್ಲಿ ಕಠಿಣ ರೂಲ್ಸ್ ಕೂಡ ಇವೆ. ಏನಂದರೆ ಓವರ್ ವರ್ಕ್, ಹಾರ್ಡ್ ವರ್ಕ್ ಎಲ್ಲ ಮಾಡಿಸೋ ಹಾಗಿಲ್ಲ. ಕೆಲಸದ ಅವಧಿ ಮುಗಿದ ಮೇಲೆ ಕೆಲಸ ಮಾಡುವಂತ ಹೇಳಿದ್ರೆ ಕೇಸ್ ಕೂಡ ಹಾಕ್ಬೋದು ಅಂತ ಅಧಿಕಾರಿಗಳ ಮೇಲೆ. ನಿರ್ದಿಷ್ಟ ಕೆಲಸಕ್ಕೆ ತಕ್ಕಂತೆ ಕೈದಿಗಳಿಗೆ ದುಡ್ಡು ಕೂಡ, ಸಂಬಳ ಕೂಡ ಕೊಡಲಾಗುತ್ತೆ. ಉದಾಹರಣೆಗೆ ಪ್ರಜ್ವಲ್ ರೇವಣ್ಣಗೆ ಈಗ ಲೈಬ್ರರಿಯನ್ ಕೆಲಸವನ್ನು ಕೊಡಲಾಗಿದೆ. ಏನೋ ಅಂಡರ್ ಟ್ರಯಲ್ ಕೈದಿಗಳಿಗೆ ಕೆಲಸ ಮಾಡುವಂತ ಹೇಳೋ ಹಾಗಿಲ್ಲ, ಕಾನೂನಲ್ಲಿ ಅದಕ್ಕೆ ಅವಕಾಶ ಇಲ್ಲ. ಫಾರ್ ಎಕ್ಸಾಂಪಲ್, ಆರೋಪಿ ದರ್ಶನ್ರಿಂದ ಕೆಲಸ ಮಾಡಿಸುವಂತಿಲ್ಲ ಇವಾಗಲೇ, ಯಾಕಂದರೆ ಅವರಿನ್ನೂ ಕೂಡ ಅಂಡರ್ ಟ್ರಯಲ್, ವಿಚಾರಣಾಧೀನ. ಅವರ ವಿರುದ್ಧ ಕೋರ್ಟ್ ಇನ್ನೂ ಶಿಕ್ಷೆಯನ್ನು ಘೋಷಿಸಿಲ್ಲ. ಸೊ ಫ್ರೆಂಡ್ಸ್, ಇದಾಗಿತ್ತು ಜೈಲಿನಲ್ಲಿ ದರ್ಶನ್ಗೆ ಈಗ ಪ್ರಾಬ್ಲಮ್ ಹೇಳ್ತಿದಾರಲ್ಲ ಒಂದೊಂದೇ ಅವರು. ನನಗೆ ಬಿಸಿಲು ಬೀಳ್ತಿಲ್ಲ, ಪೂರಾ ಮೈಯಲ್ಲೆಲ್ಲ ಕಜ್ಜಿಯಾಗಿ ಎಲ್ಲ ಕಡ್ತಾ ಬರ್ತಾ ಇದೆ, ತುರಿಸ್ತಾ ಇದೆ, ಇನ್ಫೆಕ್ಷನ್, ನನಗೆ ಚರ್ಮದಲ್ಲೆಲ್ಲ ಫಂಗಸ್ ಆಗಿಬಿಟ್ಟಿದೆ ನನ್ನ ಬಾಡಿಯಲ್ಲಿ ಅಂತೆಲ್ಲ ಹೇಳಿದರು. ಅದಾದಮೇಲೆ ಅವರು ಮನೆ ಊಟಕ್ಕೋಸ್ಕರ ಸಿಕ್ಕಾಪಟ್ಟೆ ಡಿಮಾಂಡ್ ಮಾಡಿಕೊಂಡ್ರು. ಅದಾದಮೇಲೆ ಅವರು ನನಗೆ ತುಂಬ ಚಳಿ ಆಗ್ತಿದೆ, ನನಗೆ ನಿದ್ರೆನೂ ಬರ್ತಾಯಿಲ್ಲ, ಅಷ್ಟು ಚಳಿ ಆಗ್ತಿದೆ, ಸರಿಯಾಗಿರೋ ಕಂಬಳಿ ಕೊಟ್ಟಿಲ್ಲ, ದಿಂಬು ಕಂಬಳಿ ಕೊಡಿ ಅಂತ ಕೇಳಿಕೊಂಡ್ರು. ಈ ಸಂದರ್ಭದಲ್ಲಿ ಇದರಲ್ಲಿ ಯಾವುದು ಅವರ ಹಕ್ಕು, ಯಾವುದು ಅವರ ಹಕ್ಕು ಅಲ್ಲ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ. ಈಗೆಲ್ಲ ಎಕ್ಸ್ಪ್ಲೇನ್ ಮಾಡೋದಲ್ಲ, ಅವೆಲ್ಲ ಕೈದಿಗಿರೋ ಹಕ್ಕುಗಳೇ, ಅದರಲ್ಲೂ ಕೊಡ್ಬೋದು. ಅದು ಬಿಟ್ಟು ತೀರಾ ನನಗೆ ಲಕ್ಸುರಿಯಸ್ ಲೈಫ್ ಬೇಕು, ಮನೇಲಿದ್ದಂಗೆ ಇರ್ತೀನಿ, ಅದಕ್ಕೆಲ್ಲ ಅವಕಾಶ ಇಲ್ಲ. ಊಟ ಸೇರಲ್ಲ ನನಗೆ, ಏನೋ ಮೆಡಿಕಲ್ ರೀಸನ್ನಿಂದ ಬೇರೆ ಫುಡ್, ಅದು ಓಕೆ, ವೈದ್ಯರು ಸರ್ಟಿಫೈ ಮಾಡಿದ್ರೆ. ಆದರೆ ಇದು ರುಚಿ ಇಲ್ಲ, ಹಿಡಿಸಲ್ಲ, ನನಗೆ ಸ್ವಲ್ಪ ಗಮ್ಮತ್ತಾಗಿರೋ ಊಟ ಬೇಕು, ಮನೇಲಿ ಬಿರಿಯಾನಿ ಬೇಕು ಅಂದರೆ ಅದಕ್ಕೆಲ್ಲ ಅವಕಾಶ ಇಲ್ಲ. ಮೇನ್ ಉದ್ದೇಶನೇ ಅವ್ರನ್ನ ಐಸೋಲೇಟ್ ಮಾಡಬೇಕು, ಅವರಿಗೆ ಶಿಕ್ಷೆ ಕೊಡಬೇಕು, ಅವ್ರನ್ನ ಪನಿಷ್ ಮಾಡಬೇಕು ಅಂಥೇಳಿ. ಜೊತೆಗೆ ಅವರು ನಾಗರಿಕ ಸಮಾಜದಲ್ಲಿ ಈ ಕ್ಷಣಕ್ಕೆ ಇರೋಕೆ ಅಪಾಯಕಾರಿ, ಅವ್ರನ್ನ ಪ್ರತ್ಯೇಕವಾಗಿ ಇಡಬೇಕು ಅನ್ನೋ ಕಾರಣಕ್ಕೋಸ್ಕರ. ಹಾಗಾಗಿ ತೀರಾ ಹೊರಗಿನ ಲೈಫ್ ರೀತಿಯಲ್ಲಿ ಜೀವನ ಸಿಗೋದಿಲ್ಲ, ಒಳಗಿನ ಲೈಫ್ ಬೇರೆನೇ ಇರುತ್ತೆ. ಆದರೆ ಒಂದಷ್ಟು ಹಕ್ಕುಗಳು ಕೂಡ ಇರುತ್ತೆ. ಅದು ಯಾವುದು ಸಿಗುತ್ತೆ ಅನ್ನೋದನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡೋ ಪ್ರಯತ್ನ ಇದು. ಥ್ಯಾಂಕ್ ಯು ಸೋ ಮಚ್. ಇದ್ರ ಬಗ್ಗೆ ನಿಮ್ಮ ಒಪಿನಿಯನ್ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ಆಗಲೇ ಹೇಳಿದ ಮಸ್ಮಗ ಪ್ರೀಮಿಯಂ ಮೆಂಬರ್ಶಿಪ್ಪನ್ನು ಆಸಕ್ತ ವೀಕ್ಷಕರು ವಿಡಿಯೋ ಕೆಳಗಿರೋ ಜಾಯಿನ್ ಬಟನ್ ಮೂಲಕ ಜಾಯಿನ್ ಆಗಬಹುದು. ಇದರಿಂದ ಮೆಂಬರ್ ಓನ್ಲಿ ವೀಡಿಯೋಸ್ಗೆ ಆಕ್ಸೆಸ್ ಸಿಗೋದು ಮಾತ್ರ ಅಲ್ಲ, ನಿಷ್ಪಕ್ಷಪಾತ ಕೆಲಸಕ್ಕೆ ನೀವು ಬೆಂಬಲ ಕೊಟ್ಟಂತೆಯೂ ಆಗುತ್ತೆ. ಆಸಕ್ತರು ಕನ್ಸಿಡರ್ ಮಾಡಿ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ತೆ ಸ್ನೇಹಿತರೆ.